ಸರ್ಕಾರದಿಂದ ಮಹಾ ಗಿಫ್ಟ್ ಸಿಕ್ಕಿದೆ ಕರ್ನಾಟಕಕ್ಕೆ. ಕೇಂದ್ರದಿಂದ ಮಹದಾಯಿ ಗೆಜೆಟ್ ನೋಟಿಫಿಕೇಶನ್ ಆಗಿದ್ದು ದಶಕಗಳ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಇದು ಒಂದೆರಡು ದಶಕಗಳ ಹೋರಾಟ ಅಲ್ಲ, ಸಾಕಷ್ಟು ವರ್ಷಗಳಿಂದಲೂ ಕೂಡ ಹೋರಾಟವನ್ನ ನಡೆಸಿಕೊಂಡು ಬದಲಾಗ್ತಾ ಇದೆ. ಈ ಮೂಲಕ ಕರ್ನಾಟಕಕ್ಕೆ ಮಹದಾಯಿ ಗಿಫ್ಟ್ ಸಿಕ್ಕಿದ್ದು ಕೇಂದ್ರ ಸರ್ಕಾರದಿಂದ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಅದು ಕೂಡ ಸಿಎಂ ಬಿಎಸ್ವೈ ಅವರ ಹುಟ್ಟು ಹಬ್ಬದ ದಿನವೇ ಕೇಂದ್ರ ಸರ್ಕಾರ ಬಿಗ್ ಗಿಫ್ಟ್ ಅನ್ನ ಕೊಟ್ಟಿದ್ದು ಗೋವಾದಿಂದ ಕರ್ನಾಟಕಕ್ಕೆ ಮಹದಾಯಿ ನೀರನ್ನ ಬಿಡೋದಿಕ್ಕೆ ಈಗ ನೋಟಿಫಿಕೇಶನ್ ಅನ್ನ ಹೊರಡಿಸಲಾಗಿದೆ. ಕರ್ನಾಟಕಕ್ಕೆ 13.42 ಟಿಎಂಸಿ ನೀರನ್ನ ಬಿಡೋದಿಕ್ಕೆ ಗೆಜೆಟ್ ನೋಟಿಫಿಕೇಶನ್ ಅನ್ನ ಹೊರಡಿಸಲಾಗಿದೆ. ಕಳಸಾ ಬಂಡೂರಿ ನಾಲಾ ಯೋಜನೆಗೂ ಕೂಡ ಅಷ್ಟು ಅಂತ ಹೇಳಿದೆ. ಜಲ ವಿದ್ಯುತ್ ಯೋಜನೆಗೆ 8.02 ಟಿಎಂಸಿ ಕುಡಿಯೋ ನೀರಿನ ಜೊತೆ ವಿದ್ಯುತ್ ಭಾಗ್ಯವನ್ನ ಕೂಡ ಕಲ್ಪಿಸಲಾಗಿದೆ. ಕೇಂದ್ರದ ನೋಟಿಫಿಕೇಶನ್ಗೆ ರಾಜ್ಯ ಫುಲ್ ಖುಷಿಯಾಗಿದೆ. ಸಚಿವರು, ರೈತರು ಎಲ್ಲರೂ ಕೂಡ ಈ ಮೂಲಕ ಕೇಂದ್ರಕ್ಕೆ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದಾರೆ. ಶೀಘ್ರವೇ ಕಾಮಗಾರಿಯ ಆರಂಭಕ್ಕೆ ಒತ್ತಾಯವನ್ನು ಕೂಡ ಮಾಡಲಾಗ್ತಾ ಇದೆ. ಕೇಂದ್ರ ಕೂಡ ಒಂದಲ್ಲ ಒಂದು ಅಡ್ಡಿ ಆತಂಕಗಳು ಎದುರಾಗ್ತಾನೆ ಇತ್ತು. ಸುಪ್ರೀಂ ಕೋರ್ಟ್ ಮೊನ್ನೆ ಕೂಡ ಸೂಚನೆಯನ್ನ ಕೊಟ್ಟಿತ್ತು ಕೇಂದ್ರ ಸರ್ಕಾರಕ್ಕೆ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಬೇಕು ಅಂತ ಹೇಳಿ. ಈಗ ಸುಪ್ರೀಂ ಕೋರ್ಟ್ ಅಣತಿಯಂತೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಅನ್ನ ಹೊರಡಿಸಿದೆ. ಈ ಮೂಲಕ ಗೋವಾಗೆ ಮುಖಭಂಗ ಆಗಿದೆ. ಗೋವಾ ಈ ಮೂಲಕ ಮತ್ತೆ ತಾನು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಪ್ರಯತ್ನವನ್ನ ಮಾಡಿದೆ. ಅದರ ವಿಚಾರಣೆ ಕೂಡ ಸೋಮವಾರದಿಂದ ನಡೆಯಲಿದೆ. ನಾಲಾ ಯೋಜನೆಗೆ ಈ ಮೂಲಕ ಅಸ್ತು ಅಂತ ಹೇಳಿದಕ್ಕೆ ರೈತರು ಸಾಕಷ್ಟು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಕೇವಲ ಖುಷಿ ಮಾತ್ರ ಅಲ್ಲ, ಈಗ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ರಾಜ್ಯ ಸರ್ಕಾರ ಆದಷ್ಟು ಬೇಗ ಕಳಸಾ ಬಂಡೂರಿ ನಾಲಾ ಯೋಜನೆಯ ಕೆಲಸವನ್ನ ಆರಂಭ ಮಾಡಬೇಕು ಅನ್ನುವಂತಹ ಜವಾಬ್ದಾರಿಯನ್ನ ಕೂಡ ನೆನಪಿಸಿದ್ದಾರೆ ರೈತರು. ಕರ್ನಾಟಕಕ್ಕೆ 13.42 ಟಿಎಂಸಿ ನೀರು ಉತ್ತರ ಕರ್ನಾಟಕ ಭಾಗದ ಸಾಕಷ್ಟು ಜಿಲ್ಲೆಗಳಿಗೆ ಈ ಮೂಲಕ ನೀರನ್ನ ಹರಿಸುವಂತಹ ಯೋಜನೆ ಇದು. ಕುಡಿಯುವ ನೀರಿನ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ವರ್ಷಗಳಿಂದ ಹೋರಾಟವನ್ನ ಮಾಡಿಕೊಂಡೇ ಕರ್ನಾಟಕ ಬಂದಿದೆ. 6 ಕೋಟಿ ಕನ್ನಡಿಗರಿಗೂ ಕೂಡ ಈ ಹೋರಾಟದ ಜಯ ಅವರಿಂದ ಆಗಿದೆ ಅನ್ನುವಂತಹದ್ದು ಕೂಡ ನಾನು ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾ ಇದ್ದೇನೆ. 6 ಕೋಟಿ ಕನ್ನಡಿಗರಿಗೂ ಕೂಡ ಈ ಹೋರಾಟದ ಜಯ ಅವರಿಂದ ಆಗಿದೆ ಅನ್ನುವಂತಹದ್ದು ಕೂಡ ನಾನು ಸ್ಪಷ್ಟವಾಗಿ 6 ಕೋಟಿ ಕನ್ನಡಿಗರಿಗೂ ಕೂಡ ಈ ಹೋರಾಟದ ಜಯ ಅವರಿಂದ ಆಗಿದೆ ಅನ್ನುವಂತಹದ್ದು ಕೂಡ ನಾನು ಸ್ಪಷ್ಟವಾಗಿ 6 ಕೋಟಿ ಕನ್ನಡಿಗರಿಗೂ ಕೂಡ ಈ ಹೋರಾಟದ ಜಯ ಅವರಿಂದ ಆಗಿದೆ ಅನ್ನುವಂತಹದ್ದು ಕೂಡ ನಾನು ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾ ಇದ್ದೇನೆ. ಹಲವು ವರ್ಷಗಳ ಹೋರಾಟ ಕೊನೆಗೂ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಅನ್ನ ಹೊರಡಿಸಿದೆ. ಒಂದ್ ಕಡೆ ಈಗಾಗಲೇ ಬಿಎಸ್ವೈ ಅವರ ಹುಟ್ಟು ಹಬ್ಬದ ದಿನವೇ ಈ ಒಂದು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸೋದು ಇದು ಗಿಫ್ಟ್ ಅಂತಾನೆ ಹೇಳ್ಬೇಕಾಗುತ್ತೆ. ಹಾಗಾದ್ರೆ ಆ ಭಾಗದ ರೈತರು ಯಾವ ರೀತಿಯ ಖುಷಿಯನ್ನ ವ್ಯಕ್ತಪಡಿಸ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್ ತಹಶೀಲ್ದಾರ್, ಕೇಂದ್ರ ಸರ್ಕಾರ ಅಂತೂ ಇಂತೂ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸದೆ ಸುಪ್ರೀಂ ಕೋರ್ಟ್ ಅಣತಿಯನ್ನ ಕೂಡ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ರೈತರು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಜೊತೆಗೆ ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನು ನೆನಪಿಸುತ್ತಿದ್ದಾರೆ? ನಿಜ ನವಿತಾ, ಈಗಾಗಲೇ ಈ ಭಾಗದ ರೈತರು, ಸಾರ್ವಜನಿಕರ ಒಂದು ಬಹು ನಿರಂತರವಾದಂತಹ ಹೋರಾಟಕ್ಕೆ ತಕ್ಕ ಮಟ್ಟಿನ ಪ್ರತಿಫಲ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಮಹದಾಯಿಯ ಕುರಿತು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿರುವುದಕ್ಕೆ ಈ ಭಾಗದ ಎಲ್ಲ ಜನರು ಕೂಡ ಸ್ವಾಗತ ಕೋರ್ತಾ ಇದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿಶೇಷ ಪ್ರಯತ್ನವಾಗಿ ಈ ಒಂದು ಕೆಲಸ ಆಗಿದೆ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಈ ದಶಕಗಳಿಂದ ಈ ಒಂದು ಹೋರಾಟದಲ್ಲಿ ತೊಡಗಿಸಿಕೊಂಡಂತಹ ಹೋರಾಟಗಾರರಿದ್ದಾರೆ, ಅವ್ರನ್ನೇ ನಾನು ಮಾತಾಡ್ತೀನಿ. ಮೊದಲನೇದಾಗಿ ಸಿದ್ದು ತೇಜ್ ಅವ್ರನ್ನ ಮಾತಾಡ್ತೀನಿ. ಸರ್, ಹೇಳಿ, ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ಸರ್, ವಿಶೇಷವಾಗಿ ಕಳೆದ 5-6 ವರ್ಷಗಳಿಂದ ನಿರಂತರವಾಗಿ ಉತ್ತರ ಕರ್ನಾಟಕದಲ್ಲಿ ಬಹಳ ದೊಡ್ಡ ಹೋರಾಟವನ್ನು ಮಾಡಿದ್ದೆವು. ಇಡೀ ಹೋರಾಟದಲ್ಲಿ ಕನ್ನಡ ಪರ, ದಲಿತ ಪರ, ಕಾರ್ಮಿಕ ಪರ ಎಲ್ಲ ಸಂಘಟನೆಯರು ಕೂಡ ನಮ್ಮ ರೈತ ಸಂಘಟನೆ ಜೊತೆಗೆ ಕೈ ಜೋಡಿಸಿ ಬಹಳ ದೊಡ್ಡ ಗೆಲುವನ್ನು ಸಿಕ್ಕಿದೆ. ಇದರಲ್ಲಿ ಕೊನೆ ಹಂತದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬಹಳ ಒಳ್ಳೆಯ ಒಂದು ಪ್ರಯತ್ನ ಮಾಡಿ ನೋಟಿಫಿಕೇಶನ್ ಹೊರಡಿಸಿದರೆ ಅವರಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ನಾವು ಅಭಿನಂದನೆ ಸಲ್ಲಿಸ್ತೇವೆ. ಇಷ್ಟಕ್ಕೆ ನಮ್ಮ ಕಾಮಗಾರಿ ಕೆಲಸ ಮುಗಿದೋಯ್ತು ಅಂತ ಕೇಂದ್ರ ಸರ್ಕಾರ ಸುಮ್ ಕೂಡಬಾರ್ದು, ರಾಜ್ಯ ಸರ್ಕಾರ ಕೂಡ ಸುಮ್ ಕೂಡಬಾರ್ದು. ಕೇಂದ್ರ ಸರ್ಕಾರ ವಿಶೇಷವಾದಂಥ ಅನುದಾನವನ್ನು ಕೊಡಬೇಕು. ನಾಳೆ ಗೆಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದೇನು 2.5 ರಿಂದ 3 ಸಾವಿರ ಕೋಟಿ ರೂಪಾಯಿ
ಖರ್ಚಾಗ್ತದೆ. ಆ ಅಮೌಂಟ್ ಅನ್ನು ತಗೊಂಡು ತಕ್ಷಣಕ್ಕೆ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು. ಮತ್ತೆ ಆ ಒಂದು ಮತ್ತೊಂದು ಹೋರಾಟದ ನಾಂದಿಯನ್ನು ಆಡಬಾರ್ದು. ಮತ್ತು ಈ ಭಾಗದಲ್ಲಿ ಏನು ಹೋರಾಟದಲ್ಲಿ ಹಲವಾರು ಜನ ಜೀವಗಳನ್ನು ಕಳ್ಕೊಂಡಾರೆ, ಹಲವಾರು ಜನರ ಆಸ್ತಿ ಪಾಸ್ತಿ ಲುಕ್ಷಣ ಆಗಿದೆ. ಅಂತ ಕುಟುಂಬಕ್ಕೆ ಕೂಡ ಅಭಿನಂದನೆ ಸಲ್ಲಿಸ್ತೇವೆ. ವಿಶೇಷವಾಗಿ ಮಾಧ್ಯಮದವರು, ಗೃಹ ಇಲಾಖೆದವರು, ಎಲ್ಲ ವರ್ಗದ ಜನರಿಗೆ ಕೂಡ ನಾವು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಅವ್ರಿಗೆ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ತಿಳಿಸ್ತೇನೆ. ನಮ್ಮ ಜೊತೆಗೆ ಕರ್ನಾಟಕ ಸಂಗ್ರಾಮ ಸೇನೆ ಅಧ್ಯಕ್ಷರು ಸಂಜೀವ್ ದುಮಕನಾಳ್ ಇದ್ದಾರೆ, ಅವ್ರನ್ನು ಮಾತಾಡ್ತೀನಿ. ಸಾಕಷ್ಟು ಹೋರಾಟಗಳಲ್ಲಿ ತಾವು ಭಾಗವಹಿಸಿದ್ರಿ. ಈ ಒಂದು ನಿರ್ಧಾರ, ಕೇಂದ್ರ ಸರ್ಕಾರದ ನಿರ್ಧಾರ ಯಾವ ರೀತಿ ಸ್ವಾಗತಿಸ್ತೀರಿ ಮತ್ತು ಮುಂದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪಾತ್ರ ಏನು ಅಂತ? ಸರ್, ಇವತ್ತು ಬಹುದಿನಗಳ ಹೋರಾಟದ ಜನರ ಬೇಡಿಕೆಯನ್ನು ಮನಗಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತು ನಮಗೆ ಒಂದು ನ್ಯಾಯವನ್ನು ಕೊಟ್ಟಿದೆ. ಅವರಿಗೆ ಹೃದಯಪೂರ್ವಕವಾಗಿ ಜನರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟಕ್ಕೆ ಮುಂದಿನ ಬಜೆಟಲ್ಲಿ ಅನುದಾನವನ್ನು ಮೀಸಲಿಟ್ಟು ಕಳಸಾ ಬಂಡೂರಿ ಮಾದಾಯಿ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿದ್ದಕ್ಕೆ ಈ ಹೋರಾಟವನ್ನು ಗೆಲುವು ನಮ್ಮ ಜನರಿಗೆ ಇವತ್ತನ್ನ ಗೆಲುವನ್ನು ಸಿಕ್ಕೈತಿ. ಅದಕ್ಕೆ ನಾನು ಮಗದೊಮ್ಮೆ ಎರಡೂ ಸರ್ಕಾರಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನೀವೇನು ಹೇಳ್ತೀರಿ? ಇಲ್ಲ, ವಿಶೇಷವಾಗಿ ಈ ಭಾಗದ 1600 ದಿನಗಳ ಕಾಲ ನಿರಂತರವಾಗಿ ಏನು ದಲಿತ ಪರ, ಕನ್ನಡ ಪರ, ಕಾರ್ಮಿಕ ಪರ ಎಲ್ಲ ಹೋರಾಟಗಾರರು ಒಂದೇ ವೇದಿಕೆಯಲ್ಲಿ ಬಂದು ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದ ನಿರಂತರವಾಗಿ ಹೋರಾಟ ಮಾಡಿದ ಪ್ರತಿಫಲವಾಗಿ ಏನು ಆಗಸ್ಟ್ 14ನೇ ತಾರೀಕು ಟ್ರಿಬ್ಯುನಲ್ನಿಂದ 13ಕ್ಕಿಂತ ಹೆಚ್ಚಿಗೆ TMC ನೀರನ್ನ ನಾವು ಏನ್ ಪಡ್ಕೊಂಡು ಅದು ಮೊದಲು ಗೆಲುವಾಗಿತ್ತು. ಆದ್ರೆ ಎರಡನೇ ಗೆಲುವಿಲ್ಲ, ಗೆಜೆಟ್ ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಮಾಡಬೇಕಂತಿತ್ತು. ಅಲ್ಲಿಂದ ಇಲ್ಲಿವರೆಗೂ ಕೂಡ 15 ತಿಂಗಳ ಆದರೂ ಕೂಡ ಮಾಡಿದ್ದಿಲ್ಲ. ಆದ್ರೆ ಏನು ನಿನ್ನೆ ತಡರಾತ್ರಿ ಆದರೂ ಕೂಡ ಕೇಂದ್ರ ಸರ್ಕಾರ ವಿಶೇಷವಾಗಿ ಗೆಜೆಟ್ ನೋಟಿಫಿಕೇಶನ್ ಮಾಡುವ ಮುಖಾಂತರ ಈ ಭಾಗದ ನೀರಾವರಿಗೆ ಒತ್ತಿ ನೀಡಿದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಈ ಭಾಗದ ಎಲ್ಲ ಮಾಡಿದಂತ ಹೋರಾಟಗಾರರಿಗೂ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ಈ ಬರುವ ಬಜೆಟ್ ಅಲ್ಲಿ 2,000 ಕೋಟಿ ರೂಪಾಯಿಗಿಂತ ಹೆಚ್ಚಿಗೆಯನ್ನ ಮೀಸಲಿಟ್ಟು ಕಾಮಗಾರಿನ ಪ್ರಾರಂಭ ಮಾಡಬೇಕು, ಕಾಲಹರಣವನ್ನ ಮಾಡಬಾರದು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಕಳಕಳಿಯ ವಿನಂತಿ ಮಾಡ್ತೇನೆ. ಜೊತೆಗೆ ಮಾಧ್ಯಮದ ದೊಡ್ಡ ಗೆಲುವಿದೆ. ಫೈನ್.